ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಹೆಲ್ತಿ ಆಗಿರುವಂಥ ಅಲಸಂದೆ ಬೇಳೆಯಿಂದ ತುಂಬ ಟೇಸ್ಟಿಯಾಗಿ ಒಡೆನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಳಿಗಾಲದ ಟೈಮ್ನಲ್ಲಿ ಬಿಸಿ ಬಿಸಿಯಾಗಿ ಸಂಜೆ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ಒಂದೊಳ್ಳೆ ಸೂಪರ್ ಕಾಂಬಿನೇಷನ್ ಅಂತಂದರೆ ತಪ್ಪಾಗಲ್ಲ. ಹಾಗೆ ಹಬ್ಬಗಳಲ್ಲಿ ಅಥವಾ ಫ್ರೀ ಟೈಮ್ನಲ್ಲಿ ಇದ್ದಾಗ್ಲೂ ಈ ರೀತಿ ಒಡೆನ ಮಾಡ್ಕೊಂಡು ತಿನ್ಬೋದು. ಹಾಗೆ ತುಂಬ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದು ಒಣ ಅಲಸಂದೆ ಕಾಳು ಅಥವಾ ತಗಣಿ ಕಾಳು ಅಂತ ಕರೀತಾರೆ ಇದನ್ನ. ಈ ಅಲಸಂದೆ ಕಾಳನ್ನ ನಾವು ಮಿಲ್ನಲ್ಲಿ ನೋಡಿ ಈ ರೀತಿ ಬೇಳೆ ಮಾಡಿಸಿಟ್ಕೊಂಡಿರೋದು. ಇದರಿಂದಾನೇ ನಾನು ಇವತ್ತು ಒಡೆನ ಮಾಡಿ ತೋರಿಸ್ತಾ ಇರೋದು. ನೋಡಿ, ಈ ಬೇಳೆ ಈ ರೀತಿ ಇರುತ್ತೆ. ನೋಡಿ, ಈ ಬೇಳೆ ಏನಿದೆ ಈ ಕಪ್ನ ಎರಡರಷ್ಟು ಅಂತಂದ್ರೆ ನಾವು ಒಂದು ಅರ್ಧ ಕೆಜಿ ಆಗುವಷ್ಟು ಬೇಳೆನ ಒಂದ್ 2-3 ಸಲ ನೀರಿನಲ್ಲಿ ಚೆನ್ನಾಗಿ ಸಿಪ್ಪೆ ಎಲ್ಲ ಹೋಗೋವರೆಗೂ ತೊಳ್ಕೊಬೇಕು. ತೊಳ್ಕೊಂಡಾದ ನಂತರ ನಾವು ಒಂದ್ 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ನೀರ್ನೆಲ್ಲ ಸೋರಿಸಿ ತೆಗ್ದಿಟ್ಕೊಂಡಿದೀನಿ. ನೋಡಿ, ಇದು ನೆನೆಸಿದ ಮೇಲೆ ತೆಗ್ದಿಟ್ಕೊಂಡಿರೋ ಬೇಳೆ ಈ ರೀತಿ ಎರಡರಷ್ಟಾಗಿದೆ. ನಂತರ ನಾನಿಲ್ಲಿ ದೊಡ್ಡ ಸೈಜಿಂದು 2-3 ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತಾನು ಕರೀತಾರೆ, ಇದನ್ನು ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ನಂತರ ಸ್ವಲ್ಪ ಕರಿಬೇವು, ಹಾಗೆ ಖಾರಕ್ಕೆ ನಾನಿಲ್ಲಿ ಒಂದು 6-7 ಹಸಿಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಖಾರ ಕಡಿಮೆ ಅಥವಾ ಜಾಸ್ತಿ ತಿನ್ನೋರಿದ್ರೆ ನೋಡಿ ಹಾಕೊಳ್ಳಿ. ನಂತರ ನಾನಿಲ್ಲಿ ಒಡೆನ ಕರಿಯೋದಕ್ಕೆ ಅಡಿಗೆ ಎಣ್ಣೆನ ತಗೊಂಡಿದ್ದೀನಿ. ಹಾಗೆ ಒಂದು 3-4 ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ ಕೂಡ ತಗೊಂಡಿದ್ದೀನಿ ಜೊತೆಗೇನೆ. ನಂತರ ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಕೂಡ ತಗೊಂಡಿದ್ದೀನಿ. ಇದಿಷ್ಟು ನಮ್ಗೆ ಅಲಸಂದೆ ಬೇಳೆ ಅಥವಾ ತಗಣಿ ಬೇಳೆ ಒಡೆನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು. ಇದಿಷ್ಟನ್ನು ಬಳಸಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿನ ಹಾಕೊಂತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಹಸಿಮೆಣಸಿನಕಾಯಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕೊಂಡು ಇದಿಷ್ಟನ್ನು ನಾವು ನೀರ್ನ ಸೇರಿಸ್ತೇನೆ ತರ್ತರಿಯಾಗಿ ರುಬ್ಕೊಬೇಕು. ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಕೊಬೇಕು. ತುಂಬಾ ನುಣ್ಗೆಲ್ಲ ರುಬ್ಕೊಬಾರ್ದು. ಈ ರೀತಿ ತರ್ತರಿಯಾಗಿದ್ರೆ ಸಾಕು. ಇದನ್ನ ಪಕ್ಕಕ್ಕಿಡೋಣ. ನಂತರ ನಾವು ಮೊದಲೇ ನೆನೆಸಿ ಇಟ್ಕೊಂಡಿರೋ ಬೇಳೆ ಏನಿದೆ ಇದನ್ನ ನಾವು ಮಿಕ್ಸಿಲೋ ಅಥವಾ ಗ್ರೈಂಡರ್ ಅಲ್ಲೋ ನೋಡಿ ಈ ರೀತಿ ನೀರ್ನ ಹಾಕ್ತೇನೆ ನಾವು ತರ್ತರಿಯಾಗಿ ರುಬ್ಕೊಬೇಕು. ನೋಡಿ, ನಾನು ಈ ರೀತಿ ನೀರ್ನ ಸೇರಿಸ್ತೇನೆ ತರ್ತರಿಯಾಗಿ ಈ ರೀತಿ ರುಬ್ಬಿಟ್ಕೊಂಡಿದೀನಿ. ಇಷ್ಟು ರುಬ್ಕೊಂಡ್ರೆ ಸಾಕು ನಮ್ಗೆ ಒಡೆನ ಮಾಡ್ಕೊಳ್ಳೋದಿಕ್ಕೆ. ಹಾಗೆ ನಂತರ ನಾವು ಮೊದಲೇ ರುಬ್ಬಿಟ್ಕೊಂಡಿರೋ ಮಿಶ್ರಣ ಏನಿದೆ ಅದನ್ನು ಕೂಡ ಹಾಕೊಂತಾ ಇದ್ದೀನಿ. ಹಾಗೆ ಮಿಕ್ಕಿರೋ ಹಸಿಮೆಣಸಿನಕಾಯಿ, ಹಾಗೆ ಕರಿಬೇವು, ಹಾಗೆ ಹೆಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು, ನಂತರ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಕೊನೆಯಲ್ಲಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೊಂಡು ನಂತರ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಅಂತಂದ್ರೆ 1 ಟೇಬಲ್ ಸ್ಪೂನ್ ಪುಡಿ ಉಪ್ಪನ್ನು ಕೂಡ ಹಾಕೊಂಡು ಎಲ್ಲಾನು ಚೆನ್ನಾಗಿ ಕಲ್ಸ್ಕೊಬೇಕು. ಹಾಗೆ ಉಪ್ಪನ್ನ ಹಾಕೊಬೇಕಾದ್ರೆ ನೋಡಿ ಹಾಕೊಳ್ಳಿ. ಹಾಗೆ ಹಿಟ್ಟನ್ನ ರುಬ್ಬೋವಾಗ್ಲೇ ಆಗ್ಲಿ ಅಥವಾ ಕಲ್ಸೋವಾಗ್ಲೇ ಆಗ್ಲಿ ನಾವು ನೀರ್ನ ಹಾಕ್ಬಾರ್ದು, ಹಾಗೇನೆ ಕಲ್ಸ್ಕೊಬೇಕು. ನೋಡಿ, ಈ ರೀತಿ ಕಲ್ಸ್ಕೊಬೇಕಾದ್ರೆ ನಾವು ಮತ್ತೊಂದ್ಸಲ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಹಾಕೊಂಡು ಕಲ್ಸ್ಕೊಬೇಕು. ನೋಡಿ, ಈ ರೀತಿ ಎಲ್ಲಾನು ಚೆನ್ನಾಗಿ ಕಲ್ಸ್ಕೊಬೇಕು. ಇದು ಕಲ್ಸಿದ್ದಾಗಿದೆ. ನಾವು ಈ ರೀತಿ ಉಂಡೆ ಕಟ್ಕೊಳ್ಳೋ ರೀತಿ ಕಲ್ಸ್ಕೊಂಡ್ರೆ ಸಾಕು ನಮ್ಗೆ. ಇದಾಗಿದೆ. ಇವಾಗ ನಾವು ಇದನ್ನ ಪಕ್ಕಕ್ಕಿಡೋಣ. ನಂತರ ನಾನಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದ ನಂತರ ನಾನು ಒಡೆನ ಕರಿಯೋದಕ್ಕೆ ಅಡಿಗೆ ಎಣ್ಣೆನ ಹಾಕೊಂತಾ ಇದ್ದೀನಿ. ಎಣ್ಣೆ ಕಾಯೋದಕ್ಕೆ ಒಂದು 5 ನಿಮಿಷಗಳಾದ್ರೂ ಬೇಕು. ಎಣ್ಣೆ ಕಾದ ನಂತರ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಕಲ್ಸಿಟ್ಟಿರೋ ಹಿಟ್ಟು ಏನಿದೆ ಇದನ್ನ ನಾವು ಈ ರೀತಿ ಉಂಡೆ ಮಾಡಿ ಕೈಯಲ್ಲೇನೆ ಈ ರೀತಿ ತಟ್ಟಿ ನಾವು ಎಣ್ಣೆಗೆ ಬಿಡಬೇಕು ಒಂದೊಂದಾಗಿ. ಈ ರೀತಿ ಕೈಯಲ್ಲಿ ತಟ್ಟೋಕ್ ಬರಲ್ಲ ಅಂತ ಅನ್ನೋರು ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಬಾಳೆದೆಲೆ ಮೇಲೂ ಕೂಡ ಮಾಡ್ಕೊಬಹುದು. ಈ ರೀತಿ ಎಲ್ಲಾನು ಬಿಟ್ಕೊಂಡ ನಂತರ ನಾವು ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಎಲ್ಲ ಚೇಂಜಸ್ ಆಗೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ನಂತರ ಈ ರೀತಿ ಕಲರ್ ಚೇಂಜಸ್ ಆದ್ಮೇಲೆ ನಾವು ಎಲ್ಲಾನು ಉಲ್ಟಾ ಮಾಡಿ ಮತ್ತೊಂದ್ಸಲ ಬೇಯಕ್ ಬಿಡ್ಬೇಕು. 2 ಸೈಡು ಕಲರ್ ಚೇಂಜಸ್ ಆಗಿ ಡೀಪ್ ಫ್ರೈ ಆಗೋವರೆಗೂ ಇದೇ ರೀತಿ ನಾವು ಬೇಯಿಸ್ಕೊಬೇಕು. ಅಲಸಂದೆ ಬೇಳೆ ವಡೆ ಇಷ್ಟ ಇಲ್ಲ ಅಂತ ಅನ್ನೋರು ನೀವು ಇದೇ ರೀತಿಲಿ ಕಡಲೆಬೇಳೆ ವಡೆ ಕೂಡ ಮಾಡ್ಕೊಬಹುದು. ಅಲಸಂದೆ ಬೇಳೆ ವಡೆ ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಗೆ ಮಾಡೋದು ಕೂಡ ತುಂಬಾನೇ ಸುಲಭ. ಈ ರೀತಿ ಒಂದ್ಸಲನಾದ್ರೂ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಕಲರ್ ಎಲ್ಲ ಚೇಂಜಸ್ ಆಗಿ 2 ಸೈಡು ಡೀಪ್ ಫ್ರೈ ಕೂಡ ಆಗಿದೆ. ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನ ನಾವು ಈಗ ಎಣ್ಣೆಯಿಂದ ತೆಕ್ಕೊಬೇಕು. ನೀಟಾಗಿ ಎಣ್ಣೆ ಎಲ್ಲ ಸೋರಿಸಿ ನಾವು ಒಂದು ಪ್ಲೇಟ್ಗೆ ತೆಗೆದು ಹಾಕೊಂಡ್ರೆ ಅಲಸಂದೆ ಬೇಳೆ ವಡೆ ಅಥವಾ ತಗಣಿ ಬೇಳೆ ವಡೆ ರೆಡಿ ಆಗುತ್ತೆ. ಬಿಸಿ ಬಿಸಿಯಾಗಿ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಇದೇ ರೀತಿ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.